ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕರ್ನಾಟಕದ CM ಬದಲಾವಣೆ ಆಗಿರೋದ್ರಿಂದ ಜನಗಳಿಗೆ ಒಂಥರದ ಸಮಸ್ಯೆ ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇನ್ನೊಂದು ಥರದ ಸಮಸ್ಯೆ ಆಗಿದೆ. ಇದರಿಂದ ನೇಮಕಾತಿ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ನೆಕ್ಸ್ಟ್ ಎಕ್ಸಾಮ್ಗಳಾಗ್ತವಾ ಇಲ್ವಾ? ಮುಂದೆ ಏನಾದರೂ ಸರ್ಕಾರ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರು ಅವು ಆಗೋದಕ್ಕೆ ಎಷ್ಟು ಟೈಮ್ ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಯ ಗೊಂದಲ ಆಗಿದೆ. ಈಗಾಗಲೇ ನೋಟಿಫಿಕೇಷನ್ ಆಗಿರುವಂಥ ಎಕ್ಸಾಮ್ಗಳು ಮತ್ತು ಡೇಟ್ ಅನೌನ್ಸ್ ಆಗಿರುವಂಥ ಎಕ್ಸಾಮ್ಗಳನ್ನ ಯಾರೂ ಕೂಡ ತಡೆಯೋಕ್ಕಾಗಲ್ಲ. ಯಾರೇ ರಾಜೀನಾಮೆ ಕೊಟ್ಟರೂ ಕೂಡ ಇವುಗಳನ್ನ ನಡೆಸಲೇಬೇಕು. ಆದರೆ ಹೊಸದಾಗಿ ನೋಟಿಫಿಕೇಷನ್ ಆಗೋದಕ್ಕೆ ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸ್ನೇಹಿತರೆ, ಇನ್ನು 2-3 ತಿಂಗಳು ನಾವು ನೋಟಿಫಿಕೇಷನ್ಗೋಸ್ಕರ ಕಾಯಬೇಕಾಗುತ್ತೆ. ನಮಗೆ ಬೇರೆ ಆಯ್ಕೆನೇ ಇಲ್ಲ ಅನ್ನೋ ಥರ ಆಗಿದೆ ಇವಾಗ. ಸ್ನೇಹಿತರೆ, ಇಷ್ಟು ದಿನವೇ ಕಾಯ್ದಿದ್ದೀವಿ, ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಲಿದ್ದೀವಿ. ಇವಾಗ ಯಾರೂ ಕೂಡ ಕೈ ಬಿಡಬೇಡಿ, ನಿಮ್ಮ ಸ್ಟಡಿನ ಇಲ್ಲಿಗೆ ನಿಲ್ಲಿಸಬೇಡಿ. ದಯವಿಟ್ಟು ಕಂಟಿನ್ಯೂ ಮಾಡಿ, ರಿವಿಷನ್ ಮಾಡ್ತೀರಿ, ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತೀರಿ. ಖಂಡಿತವಾಗ್ಲೂ ನೋಟಿಫಿಕೇಷನ್ ಆಗುತ್ತೆ, ಸ್ವಲ್ಪ ಕಾಯಬೇಕು ಅಷ್ಟೇ. ಸ್ನೇಹಿತರೆ, CM ಬದಲಾವಣೆ ಆಗಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿರೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.